ಎಂಥ ಅಮಾನುಷ ಘಟನೆ ಅಂತಂದರೆ ಆಶ್ಚರ್ಯ ಆಗುತ್ತೆ. ಇದು ಸಿನಿಮಾದಲ್ಲೂ ಕೂಡ ಈ ರೀತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಘಟನೆಗಳನ್ನು ಸಿನಿಮಾದಲ್ಲಿ ನೋಡಿರ್ಬೋದು, ಆದರೆ ಪಶ್ಚಿಮ ಬಂಗಾಳದಲ್ಲಿ ಇಡೀ ದೇಶವೇ ತಲೆ ತಗ್ಗಿಸೋ ಘಟನೆ ನಡೀತಾ ಇದೆ. ಹಾಗಿದ್ರೆ ಅಲ್ಲಿ ಆ ಸರ್ಕಾರ ಕೈಕಟ್ಟಿ ಕುಳಿತಿದೆಯಾ? ಯಾವುದರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಬನ್ನಿ ನೋಡೋಣ. ಪಶ್ಚಿಮ ಬಂಗಾಳದ ಸಂದೇಶ್ ಖಾಲಿಯಲ್ಲಿ ನಡೆದ ಘಟನೆಗಳು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುತ್ತವೆ. ಅಲ್ಲಿನ ಮಹಿಳೆಯರು, ಮಕ್ಕಳ ಮೇಲೆ ನಡೆದ ದೌರ್ಜನ್ಯ ಇಡೀ ರಾಷ್ಟ್ರದಾದ್ಯಂತ ಚರ್ಚೆಯಾಗುತ್ತಿದೆ. ಇವತ್ತೂ ಕೂಡ ಸಂದೇಶ್ ಖಾಲಿಯಲ್ಲಿ ಪ್ರತಿಭಟನೆ ಮುಂದುವರಿಯಿತು. ಭಾರಿ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಮಹಿಳೆಯರು ಟಿಎಂಸಿ ನಾಯಕ ಶಹಜಹಾನ್ ಶೇಖ್ ಹಾಗೂ ಆತನ ಬೆಂಬಲಿಗರನ್ನ ಬಂಧಿಸುವಂತೆ ಒತ್ತಾಯಿಸಿದರು. ಇಂದು ಪಶ್ಚಿಮ ಬಂಗಾಳದಲ್ಲಿ ಕಲಾಪ ಆರಂಭವಾದಾಗ ಸಂದೇಶ್ ಖಾಲಿಯಲ್ಲಿ ಸ್ಥಳೀಯರ ಮೇಲೆ ನಡೆದ ದೌರ್ಜನ್ಯಗಳನ್ನು ಪ್ರಸ್ತಾಪಿಸಿದ ಬಿಜೆಪಿ ಸದಸ್ಯರು ಸಿಎಂ ಮಮತಾ ಬ್ಯಾನರ್ಜಿ ಹೇಳಿಕೆ ನೀಡಬೇಕು ಅಂತ ಒತ್ತಾಯಿಸಿದರು. যদি মহিলাদের সাথে এইভাবে ব্যবহার হয়। ಬಿಜೆಪಿ ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಪ್ರತಿಕ್ರಿಯೆ ನೀಡಿದ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಈಗಾಗಲೇ 17 ಮಂದಿಯನ್ನ ಬಂಧಿಸಲಾಗಿದ್ದು ದುಷ್ಕೃತ್ಯಗಳಲ್ಲಿ ಶಾಮೀಲಾದವರನ್ನ ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದರು. অন্যায়কে কোনোদিন প্রশ্রয় দিইনি এবং আমি ইনিশিয়েটিভ নিয়ে স্টেট কমিশন পাঠিয়েছি। 17 জনকে অ্যারেস্ট করা হয়েছে। ನೋಡಿ, ಮಮತಾ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ನ ದೊಡ್ಡ ನಾಯಕಿ, ಎಡಪಕ್ಷಗಳನ್ನು ಸೋಲಿಸಿದವರು, ಕಾಂಗ್ರೆಸ್ಸನ್ನು ಸೋಲಿಸಿದವರು, ಅಲ್ಲಿ ನಾಯಕಿಯಾದವರು. ಈವನ್ BJP ಕೂಡ ಅವರನ್ನು ಏನು ಮಾಡೋಕ್ಕಾಗಲಿಲ್ಲ. ಆದರೆ ರಾಜಕೀಯ ಎಲ್ಲ ಪಕ್ಕಕ್ಕೆ, ಹೆಣ್ಣು ಮಕ್ಕಳ ರಕ್ಷಣೆ ಬಂದಾಗ ಅದು ತಮ್ಮ ಪಕ್ಷದವನಾಗಿರಲಿ ಮತ್ತೊಬ್ಬನಾಗಿರಲಿ ಮಾಡಬಾರ್ದು, ಅವರನ್ನು ಸೇವ್ ಮಾಡಬಾರ್ದು. DK ಸುರೇಶ್ ಒಂದು ಹೇಳಿಕೆಯನ್ನು ಕೊಟ್ಟಾಗ ಹೇಗೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು, ನಾನಾಗಲಿ ನನ್ನ ಪಕ್ಷದವರಾಗಲಿ ಮತ್ತೊಬ್ಬಾಗಲಿ ಯಾವುದೇ ಕಾರಣಕ್ಕೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ. ಹಾಗೆಯೇ ಇವರ ವಿಚಾರ ನೋಡಿ, ಇವರು ಮನುಷ್ಯರ, ಈತ ಮನುಷ್ಯನ ರಾಕ್ಷಸನ. ಏನು, ಬಂಗಾಳದ 24 ಪರಗಣ ಜಿಲ್ಲೆಯಲ್ಲಿರುವ ಸಂದೇಶ್ ಖಾಲಿ ಎನ್ನುವಂಥ ಜಾಗ. ಸಂದೇಶ್ ಖಾಲಿಯಲ್ಲಿ ಕಳೆದ 9 ದಿನಗಳಿಂದ ಹೋರಾಟ ಆಗ್ತಾನೇ ಇದೆ. TMC ನಾಯಕ ಶಹಜಹಾನ್ ಶೇಖ್ ವಿರುದ್ಧ ಗಂಭೀರ ಆರೋಪ ಇದೆ. ಶಹಜಹಾನ್ ಮತ್ತು ಸಂಬಂಧಿಕರಿಂದ ಗ್ರಾಮದ ಮಹಿಳೆಯರ ಮೇಲೆ ದೌರ್ಜನ್ಯ. ಅಂತಿಂಥ ದೌರ್ಜನ್ಯ ಅಲ್ಲ, ಇವರು ಮನೆಗೆ ಹೋಗಿ ಹುಡುಗಿಯರನ್ನು ಹುಡುಕ್ತಾ ಇದ್ರಂತೆ. ಸುಂದರವಾಗಿರುವ ಕಡಿಮೆ ವಯಸ್ಸಿನ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಾ ಇದ್ರಂತೆ. ಗೂಂಡಾಗಳ ರೀತಿಯಲ್ಲಿ ಮಹಿಳೆಯರನ್ನು, ಇಷ್ಟವಾದ ಮಹಿಳೆಯರನ್ನು ಹೊತ್ತೊಯ್ತಾ ಇದ್ರಂತೆ. TMC ನಾಯಕರು ಬಿಡೋವರೆಗೆ ಅವರ ಜೊತೆ ಇರಬೇಕಿತ್ತು. ಹಲವು ಬಡವರ ಜಮೀನು ಕಿತ್ತುಕೊಂಡಿರೋ ಶಹಜಹಾನ್ ಶೇಖ್ ಅದೇ ಜಮೀನುಗಳಲ್ಲಿ ಫಾರ್ಮ್ ನಿರ್ಮಿಸಿಕೊಂಡಿದ್ದಾನೆ. ಶಹಜಹಾನ್, ಈತನೇ ಶಹಜಹಾನ್ ಕೂತಿದ್ದಾನಲ್ಲ, ಇದಕ್ಕೆ ದೊಡ್ಡ ಗಲಾಟೆ ಆಗ್ತಾ ಇದೆ ಕಳೆದ 9 ದಿನಗಳಿಂದ ವೆಸ್ಟ್ ಬೆಂಗಾಲ್ನಲ್ಲಿ. ಏನಂತಂದರೆ ಆ ಮನೆಗೆ ಹೋಗಿ ಹುಡುಗಿಯರನ್ನ ಪತ್ತೆ ಹಚ್ಚೋದು, ಹುಡುಗಿಯರನ್ನ ಎತ್ತಾಕೊಂಡು ಹೋಗೋದು. ಇದರ ಬಗ್ಗೆ ಮಮತಾ ಬ್ಯಾನರ್ಜಿ ಏನು ಹೇಳಿದರು, ಬನ್ನಿ. ಸಂದೇಶ್ ಖಾಲಿ ಸುತ್ತಮುತ್ತ ಪ್ರದೇಶದಲ್ಲಿ RSS ಸಕ್ರಿಯವಾಗಿದೆಯಂತೆ. ಇರಲಿ, ಸಂದೇಶ್ ಖಾಲಿಯಲ್ಲಿ ಶಾಂತಿ ಕದಡಲು BJP ಯತ್ನ ಮಾಡ್ತಾ ಇದೆಯಂತೆ. ಬಿಡಬಾರ್ದು ಶಾಂತಿ ಕದಡೋದಕ್ಕೆ. ಇದೇ ಪ್ರದೇಶದಲ್ಲಿ 7-8 ವರ್ಷದ ಹಿಂದೆ ಗಲಭೆ ನಡೆದಿತ್ತು. ಓಕೆ, ಆದರೂ ತಪ್ಪು ಮಾಡಿದವರನ್ನು ಬಿಡುವ ಮಾತೇ ಇಲ್ಲ. ಶಬ್ಬಾಷ್, ಅಲ್ಲಿ BJPನೇ ಮಾಡಿರಲಿ, ಇನ್ಯಾವುದೇ ಪಾರ್ಟಿ ಮಾಡಿರಲಿ, ಬಿಡಬೇಡಿ. ಮಹಿಳೆಯರ ವಿಚಾರದಲ್ಲಿ ಅವರಿಗೆ ರಕ್ಷಣೆ ನಾವು ಕೊಡದೇ ಇದ್ದರೆ ಎಲ್ಲೇ ಆಗಿರಲಿ, ಇವನ್ ಮಣಿಪುರ ವಿಚಾರದಲ್ಲೂ ಅಷ್ಟೇ, ಮಹಿಳೆಯರ ಮೇಲೆ ಯಾವುದೇ ರೀತಿಯ ಇಂತಹ ಗಂಭೀರವಾದಂತಹ ಅತ್ಯಾಚಾರಗಳಾದಾಗ ನಾವು ಪಕ್ಷ ಭೇದ ಮರೆತು ಅದನ್ನು ಖಂಡಿಸಬೇಕು. ಈ ನಡುವೆ BJP ನಾಯಕರು ಏನು ಹೇಳ್ತಾರೆ, ಇದು ಸ್ವಾತಂತ್ರ್ಯ ಭಾರತ ಅತ್ಯಂತ ನಾಚಿಕೆಗೇಡಿನ ಘಟನೆ ಅಂತ BJP ನಾಯಕರು ಹೇಳ್ತಾ ಇದ್ದಾರೆ. ಸತ್ಯ ಕಣ್ಣ ಮುಂದೆ ಇದ್ದರೂ ಸರ್ಕಾರ ಮೂಕನಂತಿದೆ. ಪಶ್ಚಿಮ ಬಂಗಾಳದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ನಾಶವಾಗಿದೆ. ಗೂಂಡಾಗಳಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ CM ಮಮತಾ ಬ್ಯಾನರ್ಜಿ ತಮ್ಮ ನಾಯಕರ ರಕ್ಷಣೆಗೆ ನಿಂತಿದ್ದಾರೆ ಅಂಥೇಳಿ BJP ನಾಯಕರು ಆರೋಪ ಮಾಡ್ತಾ ಇದ್ದಾರೆ. BJP ನಾಯಕರು ಮಣಿಪುರದಲ್ಲಾದಂಥ ಅತ್ಯಾಚಾರಗಳ ಬಗ್ಗೆ ಕೂಡ ಮಾತಾಡಬೇಕು. ಭಾರತ ಅಂತಂದರೆ ಎಲ್ಲವೂ ಭಾರತ ಹೆಣ್ಮಕ್ಳು ಅಂದರೆ ಎಲ್ಲ ಹೆಣ್ಮಕ್ಳು, ಅದು ವೆರಿ ಇಂಪಾರ್ಟೆಂಟ್. ಇನ್ನು ಯಾರು ಈ ಶಹಜಹಾನ್ ಶೇಖ್ ಪಶ್ಚಿಮ ಬಂಗಾಳದ ಅತಿ ದೊಡ್ಡ ನಾಯಕ. ಬಂಗಾಳದಿಂದ ಬಾಂಗ್ಲಾ ಗಡಿವರೆಗೆ ಶಹಜಹಾನ್ ಖ್ಯಾತಿ ಇದೆ. 41 ದಿನಗಳಿಂದ ಪೊಲೀಸರಿಗೆ ಸಿಕ್ಕಿಲ್ಲ ಶಹಜಹಾನ್ ಶೇಖ್ ಬಾಂಗ್ಲಾದೇಶಕ್ಕೆ ಪರಾರಿಯಾಗಿರುವ ಶಂಕೆ ಇದೆ. ಕೆಲವು ವರ್ಷಗಳ ಹಿಂದೆ ಮೀನುಗಾರನಾಗಿದ್ದ ಶಹಜಹಾನ್ ನಿಧಾನವಾಗಿ ಆರ್ಥಿಕವಾಗಿ ರಾಜಕೀಯದಲ್ಲಿ ಬೆಳೆದು ಬಿಡ್ತಾನೆ. ಶಹಜಹಾನ್ ಮೊದಲು CPI, ನಂತರ TMC ಸೇರ್ತಾನೆ. ಶಹಜಹಾನ್ ಶೇಖ್
24 ಪರಗಣ ಜಿಲ್ಲೆಯ ಮೀನುಗಾರಿಕಾ ವಿಭಾಗದ ಅಧ್ಯಕ್ಷನಾಗ್ತಾನೆ. ಆ ಭಾಗದಲ್ಲೆಲ್ಲ ಮೀನು ತಿನ್ನೋರು ಭಾಳ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಇವನು ಬ್ರಾಹ್ಮಣರು ಮೀನು ತಿಂತಾರಲ್ಲಿ, ಅದೊಂದು ವಿಶೇಷ. ಇನ್ನು ಈತ ರಾಜಕೀಯವಾಗಿ ಶಕ್ತಿ ಹೆಚ್ಚಾಗ್ತಾ ಇದ್ದಾಗೆ ಶಹಜಾನ್ ಅಪರಾಧಗಳ ಸಂಖ್ಯೆ ಕೂಡ ಏರಿಕೆ ಆಗುತ್ತೆ. ಬಾಂಗ್ಲಾ ನೋಡಿ, ಇಲ್ಲಿ ಪಾಯಿಂಟ್, ಬಾಂಗ್ಲಾ ಅಕ್ರಮ ನುಸುಳುಕೋರರಿಗೆ ರಕ್ಷಣೆ ನೀಡಿದ ಆರೋಪ. ಯಾಕೆ ರಕ್ಷಣೆ ಕೊಡ್ತಾರೆ ಗೊತ್ತಾ ಇವರು? ಅವ್ರು ಮಾನವೀಯತೆಯಿಂದ ಕೊಡೋದಲ್ಲ, ಬಂದ ತಕ್ಷಣ ಅವ್ರಿಗೊಂದು ವೋಟಿಂಗ್ ಮಾಡಿಸ್ಬಿಡ್ತಾರೆ, ವೋಟ್ ಹಾಕ್ತಾರೆ. ಹಲವು ಆರೋಪ ಮತ್ತು ಉಗ್ರರ ಜೊತೆ ಶಹಜಾನ್ ಶೇಖ್ ಸಂಪರ್ಕ ಇದೆ ಅಂತೇಳಿ ಅಲ್ಲಿ ಆರೋಪ ಪ್ರತ್ಯಾರೋಪ. ಮುಸ್ಲಿಂ ಬಾಹುಳ್ಯದ ಏರಿಯಾಗಳಲ್ಲಿ ಈತ ಭಾಯ್. ಓಕೆ, ಆದರೆ ಒಂದು ಮಮತಾ ಬ್ಯಾನರ್ಜಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಕೀಯ ಹೇಳಿಕೆಗಳು ಬೇರೆ ಇದ್ದಿರ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಕೂಡ ಇಂಥವರನ್ನು, ಅಪರಾಧಿಗಳನ್ನು, ಆರೋಪಿಗಳನ್ನು ಬಿಡಬಾರ್ದು.